ಸಿನಿಮಾದ ಈ ಒಂದು ಮೊದಲನೇ ಹಾಡು ಬಿಡುಗಡೆ ಆಗ್ತಾ ಇದೆ. ಸೊ ಹೆಸರಲ್ಲೇ ವಿಜಯ ಇದೆ. ವಿಜಯ್ ಕುಮಾರ್ ಡೈರೆಕ್ಟ್ ಮಾಡಿರೋ 3ನೇ ಸಿನಿಮಾ. ಹ್ಯಾಟ್ರಿಕ್ ಹೊಸ್ತಿಲಲ್ಲಿದ್ದಾರೆ. ಆ್ಯಂಡ್ ಇವತ್ತು ವಿಜಯ್ ಅನ್ನೋ ಹೆಸರು ಇಡೀ ದೇಶ ಏನು ಮಾತಾಡ್ತಿದೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಸೊ ಅಗೇನ್ ವಿಜಯ್ ಹೆಸರು ಸೊ ಆ ಥರದೊಂದು ವೈಬ್ ಇರುವಂಥ ಒಂದು ಹೆಸರು. ಅವರ ನಿರ್ದೇಶನದ 3ನೇ ಸಿನಿಮಾ ಇವತ್ತು ತುಂಬ ವಿಶೇಷತೆ ಇದೆ. ಸಿಟಿ ಲೈಟ್ಸ್ ಹೇಳೋ ಹಾಗೇನೆ, ಹೆಸರು ಹೇಳೋ ಹಾಗೇನೆ ಎಲ್ಲ ಲೈಟ್ಸ್, ತುಂಬ ಲೈಟ್ಸ್ಗಳಿದ್ದಾವೆ ಸಿಟಿ ಲೈಟ್ಸಲ್ಲಿ. ತುಂಬ ಕಲರ್ಫುಲ್ ಲೈಟ್ಸ್ ಇದಾವೆ. ಆ ಲೈಟ್ಸ್ನ, ಆ ಪವರ್ ಇಂಜಿನ್ ವಿಜಯ್ ಕುಮಾರ್ ಅವರು. ಸೊ ಅವ್ರಿಗೆ ಟೇಕ್ ಓವರ್ ಮಾಡ್ತೀನಿ, ಅವರೆಲ್ಲ ಮಾತಾಡ್ತಾರೆ. ವನಿತಾ, ನಾನು ಮೂಲತಃ ರಂಗಭೂಮಿ ಕಲಾವಿದೆ. ನಮಗೆ ಜಾಗ ಇಲ್ಲ ಅಂತ ಹೇಳಿದಾಗ ದೊಡ್ಡ ಅರಮನೆ ಕೊಟ್ಟಿರೋ ನಮ್ಮ ವಿಜಯ್ ಸರ್ ಅವರಿಗೆ ತುಂಬ ಧನ್ಯವಾದಗಳು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ವೆಲ್ಕಮ್ ಟು ಯು ಆಲ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣ. ನಾನು ಕೂಡ ರಂಗಭೂಮಿ ಕಲಾವಿದೆ. ಆ್ಯಂಡ್ ವಿಜಯ್ ಸರ್ಗೆ ರಂಗಭೂಮಿ ಅಂದರೆ ತುಂಬ ಪ್ರೀತಿ. ರಂಗಭೂಮಿ ನೀವಂದರೆ ತುಂಬ ಪ್ರೀತಿ. ಬಿಕಾಸ್ ತುಂಬ ಜನ ನೀವು ಅವಕಾಶ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕಾಯ್ತಾ ಇರಿ. ವಿಲ್ ಕಮ್ ಸೂನ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾರ್ತಿ ಅಂತ. ಅಣ್ಣ ಜೊತೆಲಿ ಇದು 3ನೇ ಸಿನಿಮಾ ಮಾಡ್ತಾ ಇದ್ದೀನಿ. ತುಂಬ ಥ್ಯಾಂಕ್ಸ್ ಅಣ್ಣ. ಎಲ್ಲರಿಗೂ ನಮಸ್ಕಾರ. ನನಗೂ ವಿಜಯ್ ಸರ್ ಜೊತೆಲಿ ಇದು 3ನೇ ಪಿಕ್ಚರು. ಇಲ್ಲ ಸರ್, ಹಂಗೆ ಅಲ್ಲಿ ತನಕ ಬರ್ಬೇಕು. ಒಂದು ಸ್ವಲ್ಪ ಇರೋದ 4ನೇ ಸ್ಟೆಪ್ ಬರೋಕ್ಕೆ. ಹಂಗಾಗಿ 3ನೇ ಪಿಕ್ಚರು. ನನಗೂ ಇದರ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟವ್ರೆ. ತುಂಬ ಚೆನ್ನಾಗಿದೆ. ನಮಸ್ತೆ, ವಿಕಾಸ್ ಚಂದ್ರು ಅಂತ. ಈ ಸಿಟಿ ಲೈಟ್ಸ್ ಸುಮಾರು ಜನ ಹೊಸೊಬ್ಬರಿಗೆ ಸನ್ಲೈಟ್ ಆಗುತ್ತೆ. ಸೊ ಎಲ್ಲ ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಫೈಟ್ ಮಾಸ್ಟರ್ ವಿನೋದ್. ಫೈಟ್ ಮಾಸ್ಟರ್ ಕೆಲಸ ಮಾಡ್ತಾ ಇದ್ದೆ. ಸಿಟಿ ಲೈಟ್ಸ್ಗೆ ಒಂದು ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಹೆಸರು ತಿಲಕರಾಜ್ ಅಂತ. ದುನಿಯಾ ವಿಜಯ್ ಸರ್ಗೆ ತುಂಬ ಧನ್ಯವಾದಗಳು ಈ ಅವಕಾಶ ಕೊಟ್ಟಿದ್ದು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪವನ್ ವಾದಿರಾಜ್ ಅಂತ. ಅಣ್ಣ ಒಂದು ಒಳ್ಳೆ ಪಾತ್ರ ಕೊಟ್ಬಿಟ್ಟು ಖುಷಿಪಡಿಸಿದ್ದಾರೆ. ತುಂಬ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಸರ್. ನಡೆದು ಗಿರಿಯವರು ತುಂಬ ಹಳೆ ಸಂಬಂಧ ಮತ್ತು ಸ್ನೇಹ ಪ್ರೀತಿ ಸಂಗೀತದ ಹಾಗಾಗಿ ಬರೀ ಪರಿಚಯ ಮಾಡ್ಕೊಳ್ಳೋ ಆಸೆ ನಮಗೆ. ಕುಮಾರಸ್ವಾಮಿ ಚಿಕ್ಕದಾಗಿ ಸರ್. ನನ್ನ ಹೆಸರು ಕುಮಾರ್ ಅಂತ. ಈ ಸಿನಿಮಾದಿಂದ ಮ್ಯೂಸಿಕ್ ಕುಮಾರ್ ಆಗಿದ್ದೀನಿ. ಸಿಟಿ ಲೈಟ್ಸ್ ಆಡಿಯೋ ಲಾಂಚ್ ಇದೆ. ಎಲ್ಲರಿಗೂ ಬಂದಿರೋದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇನ್ನೊಂದು ದೊಡ್ಡ ವಿಷಯ ಏನು ಅಂದರೆ, ವಿನಯ್ ಸರ್ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಸರ್. ಅದು ಇಷ್ಟೇ ಅಂತ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಹಾಂ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಎಸ್, ಈಗ ಸಾಂಗ್ ರಿಲೀಸ್ ಮಾಡೋಣ. ನನಗೊಂದಷ್ಟು ಹೊಸ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದಾರೆ. ಆ ಕ್ಲೋಸ್ ಫ್ರೆಂಡ್ಸ್ನ ಇಂಟ್ರೊಡ್ಯೂಸ್ ಮಾಡ್ಕೊತಾ ಅವ್ರ ಕೈಯಲ್ಲಿ ಸಾಂಗ್ ರಿಲೀಸ್ ಮಾಡಬೇಕು ಅಂತ ಆಸೆ. ಅವರು ತುಂಬ ಜಾಸ್ತಿ ಓದ್ಕೊಂಡು ಸುಸ್ತಾಗೋಗಿದ್ದಾರೆ. ಬಂದ್ರಪ್ಪ ಎಲ್ಲ. ಥ್ಯಾಂಕ್ ಯು. ಕಷ್ಟಪಡೋರ ಮೇಲೆ ನಾನು ಕೇಳ್ಕೊಳ್ಳೋದು ಒಂದು, ನಾ ಎಲ್ಲ ತಾಲೂಕಿನಲ್ಲಿ ಇರುವಂಥ ಎಂಥ ಟ್ಯಾಲೆಂಟೆಡ್ಸ್ ಇದ್ರೂ ನಾವು ಮಾಡೋ ಸಿನಿಮಾಗೆ ಬಂದು ಒಂದು ಅವಕಾಶ ಕೇಳಿದ್ರೆ ಕರೆಕ್ಟಾಗಿ ಅನಿಸಿದ್ರೆ, ಅಂದರೆ ಇಲ್ಲಿಂದ ಹಿಡಿದು ಉತ್ತರ ಕರ್ನಾಟಕದವರೆಗೂ ಎಲ್ಲರಿಗೂ ಸರಿ, ಇಡೀ ಕರ್ನಾಟಕದಾದ್ಯಂತ ಯಾರೇ ಆಗಿರಲಿ ಬಂದು ನಮ್ಮ ಆಫೀಸಲ್ಲೋ ನಮ್ಮನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ರಿಗೂ ಅವಕಾಶ ಮಾಡಿಕೊಡುವಂಥ ಮನಸ್ಸು ನಮಗೆ, ನಮ್ಮ ತಂಡಕ್ಕಿದೆ. ಸೊ ಯಾರೋ ತಿಳಿಸ್ತಾರೆ ಕೂಡ ನಮಗೆ. ಅದನ್ನು ನಾವು ವಾಡಿಕೆ ಥರ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಹಾಗಾಗಿ ಇಲ್ಲಿಯವ್ರಿಗೆ ಮಾತ್ರ ಅವಕಾಶ ಕೊಡ್ತಾರೆ, ಹೊರಗಡೆ ಇರೋರು ಕೊಡಲ್ವ ಅನ್ನೋ ಇದೆ. ನನಗೆ ಅಂಕಿತ್ತು ಹೊಸದೊಂದು ಟ್ಯಾಲೆಂಟ್ ಅನಿಸಿದ್ದು ಸೌಂಡು. ಮತ್ತು ನಾನು ಚರಣು ಎಲ್ಲ ಕೂತಾಗ ಅಂಕಿತ್ ಹತ್ರ ಮಾತಾಡ್ತಾ ಇದ್ವಿ. ಅಂಕಿತ್, ನಿನಗೆ ಈ ಸಿನಿಮಾ ಬಗ್ಗೆ ಏನು ಅನಿಸ್ತು, ಈ ಸೌಂಡ್ ಬಗ್ಗೆ ಏನು ಅನಿಸ್ತು, ನೀನು ಮಾತಾಡಿ. ಅಂದರೆ ವಿಜಯಣ್ಣರೇ, ನಂದೊಂದು ಸಾಂಗ್ ರಿಲೀಸ್ ಆಗಿತ್ತು. ಯಾವುದಂದರೆ ಒಂದು ವಾರ್ ರೆಡಿ ಅಂತ. ಆ ಸಾಂಗ್ ರಿಲೀಸ್ ಆದಾಗ ಅದರೊಂದು ಪಾರ್ಟ್ ಇದೆ, ನಾನು ತಿಂಡ್ರದ್ದು ಶೀಶ್ಗಳಿ ಪಡಕ್ ಮಾವು ಹೆಂಗೇರಿಯಾ ಕೆರೆ ಪ್ರೇಮೆ ಅಂತ ಒಂದು ಸಾಂಗ್. ಅದು ತುಂಬ ವೈರಲ್ ಆಯಿತು. ಆಮೇಲೆ ವಿಜಯಣ್ಣ ಅವ್ರು ಬಂದು ಅವ್ರ ಟೀಮ್ ಬಂದು ಕಾಂಟ್ಯಾಕ್ಟ್ ಮಾಡಿದಾಗ ನಾವು ಫ್ರೆಂಡ್ಸ್ ಎಲ್ಲ ನಂಬಿರಲಿಲ್ಲ. ನಾವು ಕಾಂಟ್ಯಾಕ್ಟ್ ಮಾಡಿದಾಗ ನಮ್ಮದೊಂದು ಟೀಮ್ ಇದೆ, ಕಲೆ ಕ್ರಿಮಿನಲ್ಸ್ ಅಂತ ಒಂದು ಟೀಮ್. ಆ ಟೀಮ್ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡೋ ಟೈಮಲ್ಲಿ ಯಾರು ಬಂದಿದ್ದೀರಾ ಆ ಟೀಮಿಂದ? ಬನ್ನಿ, ಆ ಟೀಮ್ ಜಲ್ದಿ ಬನ್ನಿ, ಮೇಲೆ ಬನ್ನಿ, ಮಾತಾಡ್ತಾರೆ ನೀವು. ಮಾಮ ಟೀಮ್ ಫುಲ್ ಬಂದ್ರಪ್ಪ. ಆ ಟೀಮ್
ಏನೋ ಒಂದು ಅಪ್ರಿಷಿಯೇಷನ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ದೇವರನ್ನ ಈ ಥರ ಅಪರ್ಚುನಿಟಿ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಅಣ್ಣ ನಮ್ಮ ಟೀಮ್ ಪ್ರಕಾರ ಟೀಮ್ ಮುಖಾಂತರ ಇಬ್ರಿಗೂ ಟೀಮ್ ಮೇಲೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಮತ್ತೆ ಆಮೇಲೆ ಇದು ಹಂಗೆ ಪ್ರೋಸೆಸ್ ಆಗಿದ್ದು. ಅದಾದ್ಮೇಲೆ ಚರಣ್ ಸರ್ ಹತ್ರ ಹೋಗಿ ಸುಮಾರು ಒಂದು 4-5 ವೇರಿಯೇಷನ್ ಸಾಂಗ್ ಕಳಿಸಿದ್ದೆ ಅಣ್ಣನಿಗೆ ಒಂದು 2-3 ದಿವಸದಲ್ಲಿ. ಅಣ್ಣ ಸ್ವಲ್ಪ ಎಲ್ಲ ಪಿಕಪ್ ಮಾಡಿ ಎಲ್ಲ ಕರೆಕ್ಷನ್ಸ್ ಮಾಡಿ ಲಿರಿಕ್ಸ್ಗೆ ಅಣ್ಣನೂ ತುಂಬ ಸಪೋರ್ಟ್ ಮಾಡಿದ್ರು, ಇಲ್ಲ ಅಂದಿದ್ರೆ ಔಟ್ಪುಟ್ ಬರ್ತಿದ್ದಿಲ್ಲ ಲಿರಿಕ್ಸ್ಗೆ. ಸೊ ಅಣ್ಣ ಥ್ಯಾಂಕ್ ಯು ಸೋ ಮಚ್. ಮತ್ತೆ ನನ್ನ ಫೇವ್ರೆಟ್ ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್ ಚರಣ್ ಸರ್. ಸರ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ವರ್ಕ್ ಮಾಡೋದು ನನ್ನ ಒಂದು ಕನಸು, ಡ್ರೀಮ್ ಇತ್ತು. ಸೊ ತುಂಬ ಕನಸು ನಿನ್ಸಾಯಿತು ಅಂತ ಹೇಳ್ತಾ ನಿಮ್ಮ ಜೊತೆ ವರ್ಕ್ ಮಾಡಿ ತುಂಬ ಖುಷಿ ಆಯಿತು. ಚರಣ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಮತ್ತು ವಿನಯ್ ಸರ್ ಮತ್ತು ಮೋನಿಶಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್ ಮ್ಯಾಮ್. ಹ್ಯಾಪಿ ಬರ್ಡೇ ಅಡ್ವಾನ್ಸ್ ಇಬ್ಬರಿಗೂ. ಆ್ಯಂಡ್ ಮತ್ತೆ ಇನ್ನೊಂದು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಶ್ರೀ ಅಂತ ಒಂದು ಫಿಲಮ್, ವಿಜಯ ರಾಘವೇಂದ್ರ ಸರ್ ಅವ್ರದ್ದು ಒಂದು ಫಿಲಮಲ್ಲಿ ವಿಜಯ್ ಸರ್ನ ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ತಾಯಿ, ನಮ್ಮ ತಾಯಿಯವರೆಲ್ಲ ತೋರಿಸ್ತಿದ್ರು. ಆ ಫಿಲಮ್ ಮಾತು ಮುಂಚೆ ಪ್ಲೇ ಮಾಡಿಬಿಟ್ಬಿಡೋರು, ಯಾಕಂದರೆ ಅದೊಂದು CD ಇತ್ತು ಅಷ್ಟೇ ನಮ್ಮ ಮನೇಲಿ ಆ ಟೈಮಲ್ಲಿ ವಿಜಯ್ ಸರ್ನ ವಿಲನ್ ಕ್ಯಾರೆಕ್ಟರ್ ನೋಡಿದ್ದೆ. ಒಂದು ಏಜ್ ಬರ್ತಾ ಅವ್ರದ್ದು ಫಾಲೋ ಮಾಡ್ತಾ RH ಸೂರಿ, ಶಿವಾಜಿನಗರು ಇಂಥ ಫಿಲಮ್ ನೋಡ್ಕೊಂಡು ಬಂದಿರೋರು. ತುಂಬ ಖುಷಿ ಆಗ್ತಿದೆ ನಾನು ನಿಮ್ಮ ಜೊತೆ ಕೆಲಸ ಮಾಡಿದ್ದು. ಮತ್ತು ವಿಜಯನಾಗೆ ಸ್ಪೆಷಲಿ ವಿಜಯನಾಗ್ ಥ್ಯಾಂಕ್ಸ್ ಹೇಳ್ತಾ ತುಂಬ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ತಾಯಿನ ಕರಿ ಅಮ್ಮ. ಒಳ್ಳೆದಾಗಿ ಟೋಟಲ್ ಸ್ಟ್ರಕ್ಚರ್ ಮಾಡಿ ನನಗೆ ತಗೊಂಡ್ಬಂದಿದ್ರು ಸಾಂಗ್ನ. ನಾನು ಆ್ಯಕ್ಚುಲಿ ಐ ಹ್ಯಾಡ್ ಟು ಡೂ ಅ ಬೀಟ್ ಫ್ಲಿಪ್ ಈ ಸಾಂಗಿಗೆ ಒಂದು, ಬಟ್ ಅದೇ ದೆನ್ ಪುನಃ ವಿ ಕೊಲಾಬ್ರೇಟೆಡ್ ಅ ಲಾಟ್ ಈ ಸಾಂಗ್ ಮೇಲೆ, ತುಂಬ ವರ್ಕ್ ಮಾಡಿದ್ವಿ. ಆ್ಯಂಡ್ ಸರ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ವೇಸ್ ನೀವು ಒಂದು ಮ್ಯೂಸಿಕ್ ಬೌಂಡ್ರಿನ ಪುಷ್ ಮಾಡ್ತೀರ ನನ್ನೊಟ್ಟಿಗೆ ಮಾಡಿದಾಗ. ಆ್ಯಂಡ್ ನಾನು ತುಂಬ ಎಲ್ಲ ಮೂವಿಗಳ ಮುಖಾಂತರ ನಿಮ್ಮೊಟ್ಟಿಗೆ ವರ್ಕ್ ಮಾಡ್ತಾ ಇದ್ದೀನಿ, ಕಲಿತಾ ಇದ್ದೀನಿ ತುಂಬ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಅಂಕಿತ್ ಬಾಬಾ ಗ್ರೇಟ್ ಜಾಬ್. ಅದೇ ಸರ್ ತುಂಬ ಖುಷಿ ಆಗೋದು ಏನಂದರೆ ಸರೇ ಆರ್ಟಿಸ್ಟ್ಗಳನ್ನ ಪಿಕ್ ಮಾಡ್ತಾರೆ ಹೊಸೊಬ್ರನ್ನ. ಆ್ಯಂಡ್ ನೋಡಿ ಚರಣ್ ಇದು ಹೇಗಿದ್ದಾರೆ ಇವ್ರು ಅಂದರೆ ಅವರ ಎಲ್ಲ ಮ್ಯೂಸಿಕ್ ಕೇಳಿಸ್ತಾರೆ. ಸೊ ಇಟ್ಸ್ ಗ್ರೇಟ್. ನಮ್ಮಂಥ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಆ್ಯಕ್ಚುಲಿ ಇದು ಒಂಥರ ಕೇಕು ಹಾಕಿದ್ದು ಸರ್ ಒಟ್ಟಿಗೆ ಕೆಲಸ ಮಾಡ್ತಿರೋದು. ಸೊ ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಸರ್. ಇಲ್ಲ ಸರ್, ಆ್ಯಕ್ಚುಲಿ ಇಷ್ಟು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಪಾಪ ಯಾರೇ ಹೊಸಬರು ಬಂದ್ರು ಆಪರ್ಚುನಿಟಿ ಕೊಡೋದೇ ದೊಡ್ಡತನ ಅದು. ಸೊ ಹಾಗಾಗಿ ನಿನ್ನ ಕಡೆಯಿಂದನೂ ಎಷ್ಟೋ ಸಿಂಗರ್ಸು ಇವರೆಲ್ಲ ಉದ್ಧಾರ ಆಗ್ತಾ ಇದ್ದಾರೆ. ಸೊ ನನ್ನ ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ವಿಜಯ್ ಸರ್ ಕೇಳಿಸಿದ್ರು, ಅದಾದ್ಮೇಲೆ ಕೇಳಿಸಿರ್ಲಿಲ್ಲ. ನಾನು ಇವತ್ತಿಗೆ ಕಾಯ್ತಾ ಇದ್ದೆ ಕೇಳೋಕ್ಕೆ. ಬಟ್ ಇದು ಕೇಳಿದ ತಕ್ಷಣ ತುಂಬ ಖುಷಿ ಆಯಿತು. ಮೊದಲಿಗೆ ಚರಣ್ ಅವ್ರಿಗೆ ಮತ್ತು ಅಂಕಿತ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಇಷ್ಟು ಒಳ್ಳೆ ಸಾಂಗ್ ಕೊಟ್ಟಿದ್ದೀರಾ, ತುಂಬ ಖುಷಿ ಆಯಿತು. ಚರಣ್ ಅವ್ರಿಗೆ ಫಸ್ಟ್ ಡೇನೇ ಹೇಳಿದ್ದೆ ನನಗೆ, ನಾನು ನಿಮ್ಮ ದೊಡ್ಡ ಫ್ಯಾನು, ನಂಗೆ ಒಂದು ಒಳ್ಳೆ ಸಾಂಗ್ ಕೊಡಿ ಅಂತ. ಆದರೆ ಈ ಸಿನಿಮಾದಲ್ಲಿ 5 ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ. ಸೊ ತುಂಬ ಖುಷಿ ಆಗ್ತಾಯಿದೆ. ಫಸ್ಟ್ ಟೈಮ್ ಖುಷಿ ವಿಷಯ ಏನಂದರೆ ಫಸ್ಟ್ ಸಾಂಗ್ ಜೊತೆ ಸಿಗ್ತಾ ಇದ್ದೀವಿ. ಚರಣ್ ಸರ್ಗೆ ಐ ಆಮ್ ಹ್ಯೂಜ್ ಫ್ಯಾನ್ ಆಫ್ ಚರಣ್ ಸರ್ಸ್ ವರ್ಕ್. ನಾನು ಅವ್ರಿಗೆ ಹೇಳಿದ್ದೀನಿ ಕೂಡ. ಇಲ್ಲ, ನನ್ನ ಚರಣ್ ಅವತ್ತಿರೋ ನಾನು ತುಂಬ ಜನ ಹುಡುಗಿ ಫ್ಯಾನ್ಸ್ ಆಗ್ತಾ ಇದ್ದಾರೆ ಸರ್ ಈಗ. ಸೊ ಒಳ್ಳೆ ಸಾಂಗ್ಸ್ ನಮ್ಗೆ ಕೊಡಬೇಕು. ಕಂಪೋಸಿಷನ್ಗೆ ನಮ್ಮಪ್ಪ ನನ್ನ ಕೂರಿಸ್ಕೊಂಡು ಹಿ ಮೇಡ್ ಶೋರ್ ಎಲ್ಲ ಜಸ್ಟ್ ಟು ಎಂಜಾಯ್ ದ ಪ್ರಾಸೆಸ್. ಸೊ ಬಾವಾ ಸಾಂಗ್ ಖುಷಿ ವಿಷಯ ಏನು ಅಂದರೆ ನಮ್ಮ ಸುತ್ತಮುತ್ತ ಮಾತಾಡೋವಂಥ ಒಂದು ಭಾಷೆ ಇದು. ಅದನ್ನು ನಾವು ಮೇನ್ ಸ್ಟ್ರೀಮ್ ಸಿನಿಮಾಗೆ ತಂದು ನಿಮ್ಮೆಲ್ಲರ ಮುಂದೆ ಕೊಡಬೇಕಾಗಿತ್ತು. ಆ್ಯಂಡ್ ಐ ಥಿಂಕ್ ನನಗೆ ಜೆನ್ಯೂನ್ಲಿ ನನಗೆ ತುಂಬ ಇಷ್ಟ ಆಯಿತು ಸಾಂಗು. ಬಟ್ ನಾನು ಹೇಳಬಾರ್ದು, ನೀವೆಲ್ಲರೂ ನೋಡಿ ತಿಳಿಸ್ಬೇಕು ನಮಗೆ ಹೇಗಿತ್ತು ಅಂತ. ಆ್ಯಂಡ್ ಮೂವಿ ವಿಷಯಕ್ಕೆ ಬಂದರೆ ತುಂಬ ಎಂಜಾಯ್ ಮಾಡಿದ್ದೀನಿ, ತುಂಬ ಖುಷಿ ಇದೆ. ನಾನು ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ. ಅಪ್ಪನ ಡೈರೆಕ್ಷನಲ್ಲಿ ಕೆಲಸ ಮಾಡಿರೋದು ತುಂಬ ಖುಷಿ ಇದೆ. ಮತ್ತು ವಿನಯ್ ಸರ್ ಅಂತಹ ಅಮೇಝಿಂಗ್ ಆ್ಯಕ್ಟರ್, ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿರೋದು ಇನ್ನೂ ಖುಷಿ ವಿಷಯ ಇದೆ. ಸುಮಾರು ಒಂದಷ್ಟು ಹೊಸ ಪ್ರತಿಭೆಗಳು, ನಾವೆಲ್ಲರೂ ಹೊಸ ಪ್ರತಿಭೆಗಳೇ, ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಿರೋದು ತುಂಬ ಖುಷಿ ಇದೆ. ಇನ್ಮೇಲೆ ಇನ್ನಷ್ಟು ಸಾಂಗ್ಸ್ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಸೊ ಥ್ಯಾಂಕ್ ಯು ಸೊ ಮಚ್. ಈ ಸಾಂಗ್ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ, ಬಾವಾ ಇದ್ರ ಜೊತೆ ಈ ಪರ್ಟಿಕ್ಯುಲರ್ ಬಾವಾ
what do you want to explain about the city? About the city. ಸಿನಿಮಾಲೇ ಗೊತ್ತಾಗಲ್ಲ. ಬಂದು ದಯಮಾಡಿ ಅಲ್ಲಿ ನೋಡಿ ನಮಗೆ ಕನ್ಕ್ಲೂಷನ್ ಬಗ್ಗೆ ಮಾತಾಡೋಣ. ಇವಾಗ ನಾನು ಸಾಂಗ್ ಬಿಡಬೇಕಾಗಿತ್ತು. ಸಾಂಗಲ್ಲಿ ನಿಮಗೆಲ್ಲ ಒಂದು ಅಟೆನ್ಷನ್ ಗ್ರ್ಯಾಬ್ ಮಾಡಬೇಕಾಗಿತ್ತು ತಿರ್ಗಾ. ಸೊ ಅದನ್ನು ನಾನು ಅದು ಮಾಡ್ತಾ ಬಂದೆ ಒಂದು 2-3 ಡೇಸಿಂದ. ಈಗ ನಾನು ಐ ಥಿಂಕ್ ಅದು ನಿಮ್ಗೆಲ್ಲರಿಗೂ ಈಗ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂದರೆ ಅದು ಕನ್ಕ್ಲೂಷನ್ ಸಿನಿಮಾ ಸಿಗುತ್ತೆ. ಆ್ಯಕ್ಚುಲಿ ರ್ಯಾಪ್ ಇಸ್ ನಥಿಂಗ್ ಬಟ್ ಪೈನ್ ಅಲ್ವಾ. ಯಾವಾಗ ಪೈನ್ ಹೇಳ್ತೀವಿ ನಾವು ನಮ್ಮ ಪೈನ್ನ. ನಾನು ಯಾವಾಗ ಫ್ರಮ್ ದ ಸಲಗ ಭೀಮಾ ಅಂಡ್ ಅಗೇನ್ ದಿ ಸಿಟಿ ಲೈಟ್ಸ್ ಅಂದಾಗಲೇ ಜಾಸ್ತಿ ಪೈನ್ ಹೇಳ್ಬೋದು. ಸಲಗ ಅಂದಾಗ ಇಂಡಿವಿಜುವಲ್ ಆಗಿ ಹೋಗುತ್ತೆ, ಭೀಮಾ ಅಂದಾಗ ಅದು ಸಪ್ರೇಟಾಗಿ ಹೋಗ್ತಿತ್ತು. ಡ್ರಗ್ ಬಗ್ಗೆ ಮಾತಾಡಿದಾಗ ಇದೊಂದು ಬೇರೆ ವಿಷಯ ಹೇಳಕ್ಕೆ ಕೊಟ್ಟಿದ್ದೀನಿ, ವಿಚ್ ಇಸ್ ವೆರಿ ಪೇನ್ಫುಲ್. ಅಗೇನ್ ಸಂಜೆ ಆದಮೇಲೆ ಈ ಸಿಟಿ ಒಳಗಡೆ ಈ ಲೈಟ್ಸ್ ಆನ್ ಆದ್ಮೇಲೆ ಏನೇನಿದೆ ಲೈಫು, ಅದ್ರ ಪೈನ್ ಏನಿದೆ, ಅದು ಯಾರಾದ್ರೂ ಹಿಂದೆ ಯಾರಿದ್ದಾರೆ, ಅದು ಮುಂದೆ ಎಲ್ಲರಿಗೂ ಕರ್ಕೊಂಡು ಹೋಗುತ್ತೆ. ಇದು ಹಿಂಗೆ ಹಿಂಗೆ ಮುಂದುವರಿಯುತ್ತಾ ಕೊನೆವರೆಗೂ, ಇದಕ್ಕೆ ಎಂಡೇ ಇಲ್ವಾ ಅನ್ನೋದೇ ಒಂದು ದಟ್ ಇಸ್ ವಾಟ್ ಭಾವ ರ್ಯಾಪ್ ಅದು. ಟೈಮು ಬಂದಿತ್ತು ಅಂದರೆ ಸ್ಕ್ರಿಪ್ಟ್ ಮಾಡಿ ತುಂಬ ದಿವಸ ಆಗಿತ್ತು. ಆ ಟೈಮು ಕರೆಕ್ಟಾಗಿ ಎಲ್ಲರೂ ನಾನು ಈ ಸತಿ ನಾನು ಡೈರೆಕ್ಷನ್ ಮಾಡ್ಕೊಳ್ಳೋದು ಬೇಡ, ನಾನು ವಿನಯ್ಗೆ ಮತ್ತು ಮನೀಷಾ ಮಾಡೋಣ ಅಂತ. ಸೊ ಮನೀಷಾನು ಅಷ್ಟೊತ್ತಿಗೆ ರೆಡಿ ಇರೋದ್ರಿಂದ ವಿನಯ್ ನನಗೆ ತುಂಬ ಇಷ್ಟ ಪರ್ಸ್ನಲಿ. ವಿನಯ್ನ ನಾನು ಸಿನಿಮಾ ಹೊರತುಪಡಿಸಿ ನಾನು ವಿನಯ್ನ ತುಂಬ ದೂರದಿಂದ ಅಬ್ಸರ್ವ್ ಮಾಡ್ತೀವಿ. ಯಾವಾಗಲೂ ಈಗ ವಿನಯ್ ಅಥವಾ ನಾವು ಸಿನಿಮಾಗೆ ಬರೋಕ್ಕಿಂತ ಮುಂಚೆ ಇದ್ದಾನೆ. ಈಗ ಯಾರೇ ಆಗಲಿ ನಮ್ಮನ್ನು ಅಬ್ಸರ್ವ್ ಮಾಡೋ ಎಲ್ಲ ಇರ್ತಾರೆ. ಆದರೆ ನಾನು ವಿನಯ್ನ ಅಬ್ಸರ್ವ್ ಮಾಡಿದಾಗ ವಿನಯ್ಗಿರೋ ಆ ಒಂದು ಒಳ್ಳೆತನ, ಆ ಗುಣ, ಮತ್ತು ಇವತ್ತು ನಾನು ಹೇಳ್ಬೋದು ಒಂದು ಏನು ಹೇಳ್ತೀವಿ ಇಲ್ಲಿ ಆ ಸನ್ನಡತೆ ಅಂತಾರಲ್ಲ, ಅದೆಲ್ರಿಗೂ ಬರೋದಿಲ್ಲ. ಅದು ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಆಮೇಲೆ ನಾನು ಅವಾಗ ಅಂದ್ಕೊಂಡಿದ್ದು ಈ ಸ್ಕ್ರಿಪ್ಟ್ಗೆ ಆಪ್ಟಾಗಿರ್ತಾರೆ ವಿನಯ್. ಸೊ ಮುನೀಷನು ಮಾಡ್ತೀನಿ ಅಂದಾಗ ನಾನು ಆ್ಯಕ್ಟ್ ಮಾಡೋದು ಬೇಡ, ಅವ್ರು ಡೈರೆಕ್ಟ್ ಮಾಡೋಣ. ಆಮೇಲೆ ಪ್ರತಿಯೊಬ್ಬ ಡೈರೆಕ್ಟ್ರಿಗೂ ಒಂದು ಆಸೆ ಇರುತ್ತೆ, ಅಂದರೆ ನನ್ನಂಥ ಡೈರೆಕ್ಟ್ರಿಗೆ ನಾನು ಹೀರೋ ಆಗಿ ನಾನೇ ಡೈರೆಕ್ಟ್ ಮಾಡಿಕೊಂಡು ನಾನು ಬೇರೆಯವ್ರಿಗೂ ಡೈರೆಕ್ಟ್ ಮಾಡಬೇಕು ಅಂತ. ಖುಷಿ ಆಗಿತ್ತು. ಅಂದರೆ ಇಡೀ ಎಕ್ಸ್ಪೀರಿಯನ್ಸೇ ತುಂಬ ಚೆನ್ನಾಗಿತ್ತು. ನಾವು ಅನ್ಸುತ್ತೆ ಸೆಟ್ಟಲ್ಲಿ ಬರೀ ನಗ್ತಾನೆ ಇದ್ವಿ, ಕಂಟಿನ್ಯೂಸ್ ಆಗಿ ನಗ್ತಾನೆ, ಇವಾಗೂ ನಗ್ತಾನೆ ಇದ್ವಿ. ಆಮೇಲೆ ವಿಜಯ್ ಸರಿಂದ ಸಾಕಷ್ಟು ಕಲಿತೆ. ಆಮೇಲೆ ಅವರು ಎಷ್ಟು ದೊಡ್ಡ ಆ್ಯಕ್ಟರ್, ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಸೊ ಅವ್ರಿಗೆ ಒಂದು ಆ್ಯಕ್ಟ್ರಿಂದ ಏನು ತೆಗಿಬೇಕನ್ನೋ ತುಂಬ ಚೆನ್ನಾಗಿ ಗೊತ್ತು. ಸೊ ಆ ಕಂಫರ್ಟ್ ಇತ್ತು. ಆಮೇಲೆ ಸೊ ಐ ಕುಡ್ ಗೆಟ್ ಮೈ ಬೆಸ್ಟ್ ಪರ್ಫಾರ್ಮೆನ್ಸ್ ಔಟ್ ಅನ್ಸುತ್ತೆ. ಮೇಕಿಂಗ್ ಬೇರೆ ಇರುತ್ತೆ. ಸೊ ವಿಜಯ್ ಸರ್ ಅವರು ಬರೀ ನನಗೆ ಕತೆ ಒಂದು 2 ಸಲ ಹೇಳಿದ್ರು, ಅದಾದ್ಮೇಲೆ ಏನು ಪ್ರಿಪ್ರೇಷನ್ ಮಾಡಬೇಡ, ಶೂಟಿಂಗ್ ದಿನ ಬಾ ಎಲ್ಲ ಮಾಡಿಸ್ತೀನಿ ಅಂತ ಹೇಳಿದ್ರು. ಸೊ ಅಷ್ಟು ಪ್ರಿಪ್ರೇಷನ್ ಇಲ್ಲ, ಬಟ್ ಬಾಡಿ ಇರ್ಬೋದು, ಒಂದು ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇರ್ಬೋದು, ಆ ಬೇಸಿಕ್ ಪ್ರಿಪ್ರೇಷನ್ಸ್ ಮಾಡಿದ್ರೆ ಅಷ್ಟೇ. ಈಗ ಬ್ಯಾಡ್ ಗರ್ಲ್ಸ್ ಆನ್ ದ ಸ್ಟ್ರೀಟ್ ನಾವು ನೋಡಿದ್ದೀವಿ. ಬ್ಯಾಡ್ ಗರ್ಲ್ಸ್ ನೋಡಿದ್ದೀರಾ ಅಂತ ಉಮಾಶ್ರೀ ಅವ್ರ ಡೈಲಾಗ್ ಬಂತು. ಬ್ಯಾಡ್ ಗರ್ಲ್ಸ್ ಅಂದಿದ ತಕ್ಷಣ ಅದು ಸ್ವ್ಯಾಗ್ ಆಗಿ ತಗೋತಾರೆ ಪ್ರತಿಯೊಬ್ಬರು. ಬ್ಯಾಡ್ ಗರ್ಲ್ಸ್ ಅಂದಿದ ತಕ್ಷಣ ಅದನ್ನ ಪಾಸಿಟಿವ್ ಆಗಿ ಯಾರು ತಗೊಳಲ್ಲ. ಸೊ ವಾಟ್ ಹೂ ಆರ್ ಬ್ಯಾಡ್ ಗರ್ಲ್ಸ್ ನಿಮ್ಮ ಪ್ರಕಾರ? ಸಿನಿಮಾ ಒಳಗಡೆ ಅದು ಕನ್ಕ್ಲೂಷನ್ ಕೊಡ್ತೀನಿ. ನನಗೆ ಅದ್ರ ಬಗ್ಗೆ ತುಂಬ ರೆಸ್ಪೆಕ್ಟ್ ಇದೆ, ಯಾವಾಗಲೂ ತುಂಬ ಗೌರವ ಇದೆ. ಸಿನಿಮಾ ಕಥೆ ಒಳಗಡೆ ಕೆಲವು ವಿಷಯ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರಿದಮಿಕ್ ಆಗಿ ಬ್ಯಾಡ್ ಬಾಯ್ಸ್ನ ನೋಡಿದ್ದೀರಾ, ಬ್ಯಾಡ್ ಗರ್ಲ್ಸ್ನ ಕೂಡ ನೋಡ್ತೀರಾ ಅಂತ. ಅಮಾಯಕರಿಗೆ ಹೆಂಗಿದೆ, ಅದು ಬಿಟ್ಟರೆ ಯಾವಾಗಲೂ ಮೋಸ ಮಾಡೋರಿಗೆ ಹೆಂಗಿದೆ ಅಂತ ಅನ್ನೋದನ್ನೆಲ್ಲ ಬಿಡಿಸಿ ಹೇಳ್ತಾ ಹೋಗ್ತೀನಿ. ಬಹುಶಃ ಸರ್ವೇ ಸಾಮಾನ್ಯ ಗೊತ್ತಿರದೆ ನನ್ನ ವೇ ಆಫ್ ಟೆಲ್ಲಿಂಗ್ ಒಂಚೂರು ಡಿಫ್ರೆಂಟ್ ಅನಿಸ್ಬೋದು. ಎಲ್ಲ ಎಂಟೈರ್ ಬ್ಯಾಂಗ್ಳೂರ್ ಸರ್. ಈಗ ಬ್ಯಾಂಗ್ಳೂರು, ಚೆನ್ನೈ, ಕೇರಳ, ಇವೆಲ್ಲಿ ಮೇನ್ ಸಿಟೀಸ್ ಇದೆಯೋ ಅದೆಲ್ಲ ಹಿಂಗೆ ಇರುತ್ತೆ. ನಾವೇನು ತೋರಿಸ್ತಿದ್ವೋ ಅದೇ ಇರುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ವಿಜಯ್ ಅವರು ಹೇಳಿದಂಗೆ ಇನ್ನು ಮುಂದೆ ಮಾತಾಡೋದಿದೆ. ಇವತ್ತು ಭಾವನ ಸಾಂಗ್ ರಿಲೀಸ್, ನಮ್ಮ ಚರಣ್ ಸರ್ ಹೀರೋ ಇವತ್ತು. ಸೊ ಒಳ್ಳೊಳ್ಳೆ ಸಾಂಗ್ ಮಾಡಿದ್ದಾರೆ, ಅವರೇ ಹೀರೋ. ಮತ್ತೆ ಈ ವರ್ಷಕ್ಕೆ ಬೇಕು, ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದೀವಿ ನಮ್ಮ ಡೈರೆಕ್ಟರ್ಗೆ, ಈ ವರ್ಷಕ್ಕೆ ಸಿಟಿ ಲೈಟ್ಸ್ ಕೊಡಿ ಅಂತ. ಯಾಕಂದ್ರೆ ಥಿಯೇಟರ್ಸ್ ಅವರು ಇವರು ನಮ್ಮ ಅಭಿಮಾನಿಗಳು, ಅಂದರೆ ನಡಾಭಿಮಾನಿಗಳೆಲ್ಲರೂ ಕೇಳ್ತಾ ಇದ್ದೀವಿ. ಸೊ ಹಂಬಲ್ ರಿಕ್ವೆಸ್ಟು, ಚರಣ್ ಸರ್ ನಿಮ್ಮ ಕೋರ್ಟಲ್ಲಿದೆ ಬಾಲ್. ಹೌದು.